ಕರ್ನಾಟಕ ಟಿವಿ ಆಯೋಜಿಸಿರುವಂತಹ ಕರುನಾಡ ಸುಧಾರಕರು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹೇಗೆ ಅನಿಸ್ತು ಇದೆಲ್ಲ ನೋಡಿ? ಮೇಡಮ್, ನಿಜವಾಗೂ ಇದೊಂದು ಹೊಸ ಮಾಡ್ತಾ ಇದ್ದಾರೆ. ನಿಜವಾಗಿ ಈ ತಂಡ ಇದೇನು ಕಾರ್ಯಕ್ರಮ ಮಾಡ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಏನಾದರೂ ಹೊಸ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಕಾರಣ ಅದು ಕರ್ನಾಟಕ ಟಿವಿ. ಕರ್ನಾಟಕ ಏನು ಸುಧಾರಕರು ಇದಾರಲ್ಲ, 70 ವರ್ಷದಲ್ಲಿ ಏನು ಮಾಡಿದಂಥ ಕಾರ್ಯಕ್ರಮ, ಸುಮಾರು 1500 ವರ್ಷಗಳ ಇತಿಹಾಸನ ಏನು ಕೇವಲ 1 ಅವರಲ್ಲಿ ತುಂಬ ಸಂತೋಷ ಆಯಿತು. 1 ಅವರಲ್ಲಿ ತೋರಿಸ್ತಾ ಇದ್ದಾರೆ. ಈ ಥರ ಕಾರ್ಯಕ್ರಮ ತೋರಿಸ್ಬೇಕು ಜನಗಳಿಗೆ. ನಮ್ಮ ಜನ್ರೇಷನ್ನೇ ಎಲ್ಲ ಕಳೆದೋಗಿರೋದನ್ನ ಎಲ್ಲ ಕರೆದು ತಲೆಯಲ್ಲಿ ತುಂಬ್ತಾ ಇದ್ರೆ ನಮಗೆ ಆಚೆ ಈವೆಂಟ್ಸ್ ನೋಡೋಕ್ಕೆ ಅಷ್ಟು ಸಂತೋಷ ಆಗ್ತದೆ, ಆಚೆ ಬರೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಈ ಥರ ಮಾಡ್ತಾ ಇದ್ದರೆ ಜನಗಳಿಗೆ ಮನಸ್ಸಲ್ಲಿ ಪರ್ಮನೆಂಟಾಗಿ ಉಳಿತದೆ. ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇರಬೇಕು. ಈ ಥರ ಒಂದು ವಿಶೇಷವಾಗಿ ನಮ್ಮ ಏನು ಪ್ರದೀಪ್ ದೊಡ್ಡಯ್ಯ ಅವರು ಇದ್ದಾರೆ, ತುಂಬ ಚೆನ್ನಾಗಿ ಈವೆಂಟ್ಸು, ನಮ್ಮ ರಿಲೇಟಿವ್, ನಮ್ಮ ಮಾವನ ಮಗನೇ ಅವರು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇಲ್ಲಿರೋ ಏನು ಯುವಕ ಮಿತ್ರರು ತುಂಬ ಚೆನ್ನಾಗಿ ಬಂದವ್ರನ್ನೆಲ್ಲ ಏನು ಕರ್ಕೊಂಡು ಬರೋದು, ಅಲ್ಲಿ ಕೂತ್ಕೊಳೋದು, ಒಂದು ರಾಜಕಾರಣಿಗಳನ್ನೆಲ್ಲ ಬಂದರೆ ಯಾವ ಥರ ಮಾತಾಡ್ಸೋದು, ರಿಯಲಿ ಗ್ರೇಟ್. ಇದೊಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ತಾ ಇದೆ. ಈ ಥರನೂ ಒಂದು ಮಾಡಬಹುದಾ, ಈ ಥರ ಒಂದು ಮಾಡ್ತಾ ಇದ್ದಾರಲ್ಲ ಅಂತೇಳಿ ಒಂದು ಒಳ್ಳೆ ಮೆಸೇಜು. ನಿಜವಾಗೂ ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ಏನು ನಮ್ಮ ಕರ್ನಾಟಕ ಸುಧಾರಕರು ಏನಿದ್ದಾರಲ್ಲ, ನಿಜವಾಗ್ಲೂ ಸಂತೋಷ ಆಯಿತು. ಇನ್ನೊಂದು ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಇದೇ ಥರ ಇನ್ನು ಈವೆಂಟ್ಸ್ ಈ ಥರ ಮಾಡಲಿ. ನಮ್ಮ ಕನ್ನಡ ನಾಡ ನುಡಿ ಜಲ ಏನಾದರೂ ಉಳಿಬೇಕು ಅಂತಂದರೆ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದರೆ ನಿಜವಾಗೂ ಉಳಿತದೆ. ಕನ್ನಡ ಅನ್ನೋದು ಏನು ಅನ್ನೋದನ್ನು ಅಲ್ಲಿ ತೋರಿಸ್ತಾ ಇದೆ ಸಮಾಜದಲ್ಲಿ. ಮೊನ್ನೆ ತಾನೇ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿ 70 ವರ್ಷ ತುಂಬಿದೆ ಕನ್ನಡಕ್ಕೆ. ಈಗ ಒಬ್ರು ಕನ್ನಡಿಗರಾಗಿ ನೀವು ಎಷ್ಟು ಹೆಮ್ಮೆ ಪಡ್ತೀರಾ ಸರ್? ನಿಜವಾಗೂ ನನ್ನ ಕನ್ನಡ ಅಂದರೆ ತುಂಬ ಇಷ್ಟ. ನಾನು ಕನ್ನಡ ಇವತ್ತು ಬೆಳಗ್ಗೆ ಒಂದು ಬಾವುಟ ಆರಿಸ್ಬಿಟ್ಟು ಬಂದಿದ್ದೀನಿ. 1ನೇ ತಾರೀಕಿಂದ ಇಲ್ಲಿವರೆಗೂ ಒಂದು 25 ಬಾವುಟ ಆರಿಸಿ ಕನ್ನಡದ ಬಗ್ಗೆ, ಕನ್ನಡದ ನೆಲ ಜಲ, ನಮ್ಮ ಗಡಿನಾಡು ಬಗ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇದನ್ನೆಲ್ಲ ಉಳಿಸ್ಬೇಕು. ನಾವು ಮುಂದಿನ ಪೀಳಿಗೆಗೆ ಏನಾದರೂ ಉಳಿಸೋಬೇಕು ಅಂತಂದರೆ ಅದು ಕನ್ನಡ ಉಳಿಸಿ ಈ 2000 ವರ್ಷ ಇತಿಹಾಸನ ಮುಂದಿನ ಪೀಳಿಗೆಗೆ ಉಳಿಸ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.